ದೇವರು ಬಂದು ಮಾಡೋ ಸಾಧ್ಯ ಇದೆಯೇ? ಆದರೆ ಒಂದು ಫೈಲನ್ನು ಮೂವ್ ಮಾಡಬೇಕಾದ್ರೆ ಯಾವ ರೀತಿ ಟೇಬಲ್ ಹೋದಾಗ ಏನಾಗ್ತದೆ ಅಂತಕ್ಕಂಥ ಅನೇಕರು ನಮ್ಮ ಸತೀಶ್ ಇದ್ದಾರೆ ಬಡ್ಮಿಂಟ್ ಮಾಡ್ತಾರೆ, ಅವರು ಕೂಡ ಅದನ್ನೇ ಅನುಭವಿಸಿದ್ದಾರೆ. ಒಂದು ಬಿಲ್ ಮಾಡೋಕೆ ಹೋದಾಗ ಏನಾಗ್ತದೆ ಅಂತ ಹೇಳಿ. ಈಗ ಇನ್ನೊಂದು ಗೊತ್ತು, ನಮ್ಮ MLAಗಳು ಶಾಸನ ಮಾಡ್ತಾರೆ ಬಂದರೂ ಕೂಡ ಇವತ್ತು ನಾವು ನಮ್ಮ ಕಾನೂನು ಏನಿದೆ, ನಮ್ಮ ದೇಶದ ಕಾನೂನು ಏನಿದೆ, ಚೌಕಟ್ಟು ಏನಿದೆ, ಯಾವ ಕಾನೂನು ಚೌಕಟ್ಟು ನಾವು ದಿನನಿತ್ಯ ಕೆಲಸಗಳು ಮಾಡಬೇಕು ಅನ್ನೋದನ್ನ ಇವತ್ತು ನಾವು ಹೇಳ್ಕೊಡೋದು ಇಂಥ ಪರಿಸ್ಥಿತಿ ಯಾವ ರೀತಿ ಇಲ್ಲ. ಯಾಕೆಂದ್ರೆ 75-80 ವರ್ಷ ಆದ್ರೂ ನಮ್ಮ ದೇಶದ ಕಾನೂನು ಏನಿದೆ, ನನಗೆ ಏನು ಕೊಟ್ಟಿದೆ, ನನ್ನ ಕರ್ತವ್ಯ ಹೇಳೋದು ಎಷ್ಟು ಜನ ಗೊತ್ತಿದೆ. ಏನಾದ್ರು ಗೊತ್ತಿಲ್ಲ ತಪ್ಪು ಮಾಡಿದೆ ಅಂದರೆ ಏನು ಬರ್ತಾರೆ, ಶಿಕ್ಷೆ ಅನುಭವಿಸ್ತಾರೆ, ಅಷ್ಟೇ ಅಲ್ವಾ? ಅದಕ್ಕೆ ಮೊದಲು ಇದನ್ನು ತಿಳ್ಕೊಬೇಕು. ಆದ್ದರಿಂದ ಭ್ರಷ್ಟಾಚಾರ ಯಾವುದೇ ಅಧಿಕಾರಿ ಬಂದು ನಿಮ್ಮ ಹತ್ರ ಬಂದು ನಾವು ನಿಂತ್ಕೊಳ್ಳೋಕೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ? ನೀವು ಫೈಲ್ ತಕ್ಷಣ ಫೋನ್ ಮಾಡಿ ಕರೀತಾರ? ಹೋಗೋದಾರೋ ನಾವೇ ಹೋಗೋದು. ಏನೋ ನಮ್ಮ ಅರ್ಜೆಂಟು, ನಮ್ಗೆ ಫೈಲ್ ಹಾಕ್ಬೇಕು, ಅದು ಸರಿ ಕೊಡ್ಬೇಕು, ಅದೇ ಸರಿ ಕೊಡೋಣ ಅಲ್ವಾ? ಇಲ್ಲ ನಮ್ದೇನೋ ದುಡ್ಡು ಕಳಿಸಿದೆ, ಫೈಲ್ ಏನೋ ಇವ್ರು ಮಿಸ್ಟೇಕ್ ಇರ್ತದೆ ಅಥವಾ ಡಾಕ್ಯುಮೆಂಟ್ ಸರಿ ಇಲ್ಲ, ಅದೆಲ್ಲ ದುಡ್ಡು ಕೊಟ್ಟರೆ ಅವ್ರು ಮಾಡ್ಬೋದು. ನಿಮ್ಮ ಡಾಕ್ಯುಮೆಂಟ್ ಇಲ್ಲ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಆದ್ದರಿಂದ ನಾವೇ ಅವ್ರಿಗೆ ಪ್ರಚೋದನೆ ಕೊಡ್ತೀವಿ, ಮತ್ತು ನಾವೇ ಅವ್ರಿಗೆ ಏನೋ ಲಂಚನ ಕೊಟ್ಟು ಅವ್ರಿಗೆ ಭ್ರಷ್ಟಾಚಾರ ಮಾಡ್ತೀವಿ, ನಾವು ಭ್ರಷ್ಟ ಮಾಡ್ತೀವಿ. ಇವತ್ತು ಕಾನೂನಿನಿಂದ ಲಂಚ ತಗೊಳ್ಳೋದಿಲ್ಲ ಭ್ರಷ್ಟ, ಕೊಡೋದು ಭ್ರಷ್ಟ ಅಂತ ಇದೆ. ಕೊಡೋದು ಕಾನೂನಲ್ಲಿ ಶಿಕ್ಷೆ ಇದೆ, ಕಾನೂನಲ್ಲಿ ಲಂಚ ಕೊಡೋದು ಶಿಕ್ಷೆ ಇದೆ, ತಗೊಳ್ಳೋದು ಶಿಕ್ಷೆ ಇದೆ. ಅದನ್ನು ನಾವು ಅರ್ಥಕ್ಕೆ ಮಾಡ್ಕೊಳ್ಬೇಕು. ಆದ್ದರಿಂದ ನಾವು ಈ ಜನದಲ್ಲಿ ಈ ಭ್ರಷ್ಟಾಚಾರದ ಬಗ್ಗೆ ನಾವು ಕಾನೂನನ್ನು ಅರಿವು ಮಾಡಿಕೊಂಡ್ರೆ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಈಗ ನಾವು ಕಾನೂನು ಅರಿವು ಮಾಡ್ಕೊಂಡು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ಕಾನೂನು ಇದೆ ಅಲ್ವಾ? DL ಇರಬೇಕು, LL ಇದು DL ಇರಬೇಕು, ಇನ್ಶೂರೆನ್ಸ್ ಇರಬೇಕು, ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೆ ಮಾತ್ರ ನೀವು ಮನೆಗೆ ಹೊರಗಡೆ
ತಿಳುವಳಿಕೆ ಬೇಕು. ನೀವು ತಿಳ್ಕೊಳ್ಳೋ ಮಾತ್ರ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಕಾನೂನು ಚೌಕಟ್ಟಲ್ಲೇ ಹೋಗಬೇಕು. ಅದನ್ನು ಬಿಟ್ಟು ನಾವು ಏನು ನಮ್ಮೊಂದು ID ಕಾರ್ಡ್ ಇದೆ ನಾವು ಎದುರಿಸೋದು, ಯಾರೊಬ್ಬ ಬಂದ ಸರ್ ನಮ್ಗೆ ಹೀಗಾಗಿ ನಾವು ದುಡ್ಡು ಕೊಡಬೇಕು ಸ್ವಲ್ಪ ಬನ್ನಿ ಅಂತ ಈಗ ಅವ್ರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಎದುರಿಸೋದು, ಇದೆಲ್ಲ ಮಾಡೋದು ಚೆನ್ನಾಗಿರಲ್ಲ. ನಾಳೆ ಏನಾಗ್ತದೆ ಸ್ಟೇಷನ್ಗೂ ಕಿಮ್ಮತ್ತಿರಲ್ಲ. ಅದಕ್ಕಾಗಿ ಅವರು ಆ ಮಾತನ್ನ ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಇವತ್ತು ಏನು ಕಾನೂನಿನ ಹಲವು ಕಾರ್ಯಕ್ರಮ ಇದೆ ಆ ಕಾನೂನಿನ ಬಗ್ಗೆ ಮಾತಾಡಿದ್ದೀನಿ. ಕಾನೂನು ಅನ್ನೋದು ಒಂಚೂರು ಡ್ರೈ ಸಬ್ಜೆಕ್ಟ್ಗಳು ನಿಮ್ಮಲ್ಲಿ ಕೇಳಕ್ಕೆ ಒಂಚೂರು ಬೇಜಾರು ಆಗಬಹುದು, ಯಾಕಂದ್ರೆ ಮಕ್ಕಳು ಇರೋದ್ರಿಂದ. ಆದ್ರೆ ನಮ್ಗೆ ಕಾನೂನು ಬೇಕಿತ್ತ ಅಂತ, ನಮ್ಮಗಳಿಗೆ ಕಾನೂನು ಬೇಕಾ? ಕಾನೂನು ಯಾರಿಗೋಸ್ಕರ ಇರ್ತದೆ? ಅವುಗಳ ಪಾಲನೆಯಿಂದ ಏನು ಒಳ್ಳೇದಾಗ್ತದೆ ಸಮಾಜಕ್ಕೆ ಅನ್ನೋ ಒಂದು ಪ್ರಶ್ನೆ. ಕಾನೂನು ಇಲ್ಲದೇ ಇದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಮಾಜ ಹೇಗಿರ್ತಿತ್ತು ಅಂತ. ಕಾನೂನು ಇದ್ರೆ ಸಮಾಜ ಈ ರೀತಿ ಇದೆ, ಕಾನೂನು ಇಲ್ಲದೇ ಇದ್ರೆ ಹೇಗಿರ್ತಿತ್ತು ಸಮಾಜ? ಕಾನೂನು ಈಗ IPC ಆಗಿರ್ಬಹುದು ಮತ್ತೆ CPC ಆಗಿರ್ಬಹುದು, ಇಂಥ ಎಲ್ಲ CRPC ಕಾನೂನುಗಳನ್ನ ಈಗ ಮಾಡಿರ್ಬೋದು. ಆದರೆ ಈ ಕಾನೂನಿನ ಬಗ್ಗೆ ಆವಾಗಲೇ ನಮ್ಮ ಬಸವೇಶ್ವರವರು ತಮ್ಮ ವಚನದಲ್ಲಿ ಹೇಳುತ್ತಿದ್ದಾರೆ. ಏನು ಅಂದ್ರೆ, ಕಳಬೇಡ, ಕೊಡಬೇಡ, ಉಸಿರು ನುಡಿಯಲು ಬೇಡ, ಅನ್ನ ಬಂಧಿಸಬೇಡ, ಅನ್ನವಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಆಗಲೇ ನಮ್ಮ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳುತ್ತಿದ್ದಾರೆ. ಕಳಬೇಡ ನಮ್ಮ IPC ಸೆಕ್ಷನ್ 379, ಕೊಡಬೇಡ ನಮ್ಮ IPC ಸೆಕ್ಷನ್ 302, ಸುಳ್ಳು ನುಡಿಯಲು ಬೇಡ ನಮ್ಮ IPC ಸೆಕ್ಷನ್, ಮೋಸ ಮಾಡಬೇಡ, ಸುಳ್ಳು ನುಡಿಬೇಡ 420 IPC. ಇವೆಲ್ಲ ನಮ್ಮ ಆಗಿನ ಜನರೇ ತಮ್ಮ ಇದರಲ್ಲಿ ಬರೆದುಬಿಟ್ಟಿದ್ದಾರೆ. ಅದರ ಮೇಲೆ ಈಗ ಕಾನೂನುಗಳು ಬಂದಿದೆ, ಸೆಕ್ಷನ್ಗಳು ಬಂದಿದೆ ಅಷ್ಟೇ. ಯಾಕಂದ್ರೆ ಯಾವ ಸಮಾಜದಲ್ಲಿ ಕಾನೂನಿನ ಪರಿಪಾಲನೆ ಆಗುತ್ತೆ ಆ ಸಮಾಜದಲ್ಲಿ ಈ ಕಾನೂನಿನ ಕೃತ್ಯಗಳು ಕಡಿಮೆ ಇರ್ತವೆ. ಕಾನೂನು ನಮಗೆ ಯಾವಾಗ ತಾಯಿಯ ಗರ್ಭದಲ್ಲಿರುವಾಗಲೇ ನಮಗೆ ಕಾನೂನುಗಳು ಸ್ಟಾರ್ಟ್ ಆಗ್ತವೆ. ಏನು ಅಂದ್ರೆ, ತಾಯಿ 9 ತಿಂಗಳು ಹೊತ್ತು ಮಗುವನ್ನ ಚೆಲ್ಲಬೇಕು. ಯಾಕಂದ್ರೆ ಅದರ ಮಧ್ಯದಲ್ಲಿ ಏನಾದರೂ ಒಂದ್ ವೇಳೆ ಆ ಭ್ರೂಣಕ್ಕೆ ಹತ್ಯೆ ಮಾಡಕ್ ಹೋದ್ರೆ ಅದಕ್ಕೊಂದು ಕಾನೂನಿಗೆ ಭ್ರೂಣ ಮಗುವನ್ನ ತೆಗೆಯುವಾಗಿಲ್ಲ, ಮಗುವನ್ನ ಕೊಲ್ಲುವ ಹಾಗಿಲ್ಲ, ಅದಕ್ಕೊಂದು ಸ್ವಾತಂತ್ರ್ಯದ ಹಕ್ಕಿದೆ, ಅದಕ್ಕೂ ಜೀವಿಸುವ ಹಕ್ಕಿದೆ. ನಮ್ಮ ಸಂವಿಧಾನದಲ್ಲಿ ನಮ್ಗೆ ಎಲ್ಲಾ ಹಕ್ಕುಗಳನ್ನ ಹೊಂದಿದ್ದಾರೆ. ನಾವು ಮಾನವ ಹಕ್ಕುಗಳ ಬಗ್ಗೆ ಹೇಳ್ತೀವಿ. ಮಾನವ ಹಕ್ಕುಗಳ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ನಾವು ಹಕ್ಕುಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ, ಹಕ್ಕುಗಳ ಬಗ್ಗೆ ಮಾತ್ರ ಹೋರಾಡ್ತೀವಿ. ನಮಗೆ ಜೀವಿಸುವ ಹಕ್ಕು ಕೊಟ್ಟರು, ಮಾತನಾಡುವ ಹಕ್ಕು ಕೊಟ್ಟರು, ಎಲ್ಲ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲ ಗೊತ್ತಿರಲಿ. ಹಕ್ಕುಗಳ ಜೊತೆಗೆ ನಮಗೆ ದೇಶದ ಪ್ರತಿ ಕರ್ತವ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆಗ ನಾವು ಅದನ್ನು ಮರೆತಿದ್ದೀವಿ. ಕಾನೂನು ಸಂವಿಧಾನದಲ್ಲಿ ಹಕ್ಕುಗಳ ಬಗ್ಗೆ ಮಾತ್ರ ಬಹಳ ಮಾಡ್ತೀವಿ, ನಮ್ಮ ಕರ್ತವ್ಯದ ಬಗ್ಗೆ ನಾವು ಮರೆತಿದ್ದೀವಿ. ಆದರೆ ಸಂವಿಧಾನದಲ್ಲಿ ನಮಗೆ ದೇಶದ ಬಗ್ಗೆ ಕರ್ತವ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಮಕ್ಕಳೇ, ನಾವು ಸಂವಿಧಾನವನ್ನು ಓದುವಾಗ ಅದ್ರ ಕಡೆಗೂ ಸ್ವಲ್ಪ ನಾವು ಗಮನ ಹರಿಸಬೇಕು. ಈಗ ನಾನು ಹೇಳಿದೆ, ತಾಯಿಯ ಭ್ರೂಣದಲ್ಲಿರುವಾಗಲೇ ನಮಗೆ ಕಾನೂನು ಶುರುವಾಗುತ್ತೆ. ಮಗು ಹುಟ್ಟಿದ ಮೇಲೆ ಬರ್ತ್ ಸರ್ಟಿಫಿಕೇಟ್ ಬೇಕು ನಮಗೆ, ಕಡ್ಡಾಯವಾಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಮಗು ಹುಟ್ಟಿದ ನಂತರ ಅದಕ್ಕೆ 14 ವರ್ಷದ ಮಗುವಿನವರಿಗೆ ಅದಕ್ಕೆ ಉಚಿತ ಶಿಕ್ಷಣವನ್ನ ಕೊಡಬೇಕು. ಯಾಕೆ ಅಂದರೆ ಸಮಾಜದ ಪ್ರತಿಯೊಬ್ಬರಿಗೂ ಅಕ್ಷರ ಜ್ಞಾನ ಇರಬೇಕು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅಕ್ಷರ ಜ್ಞಾನ ಇದ್ದರೆ ಮಾತ್ರ ಕಾನೂನನ್ನು ತಿಳ್ಕೊಳ್ಳೋಕೆ ಅವನಿಗೆ ಸಾಧ್ಯ. ಯಾರಿಗೂ ಅನ್ಯಾಯ ಆಗಬಾರ್ದು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕಾನೂನಿನ ಅರಿವು ಸಿಗಬೇಕು ಅನ್ನೋ ಉದ್ದೇಶದಿಂದಲೇ ಈ ಕಾನೂನುಗಳನ್ನು ಮಾಡಿದ್ದಾರೆ. ಮತ್ತೆ ಇಂಥ ಕಾನೂನು ಅರಿವು ಮತ್ತೆ ಉಚಿತ ನೆರವನ್ನ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಉಚಿತ ಕಾನೂನು ನೆರವನ್ನ ನೀಡಲಾಗ್ತದೆ. ಕೆಲವೊಂದು ಕೆಟಗರಿಗಳಿದೆ, SC ಇರ್ಬೋದು, ಕಾರ್ಮಿಕರಿರ್ಬೋದು, ಮಹಿಳೆಯರಿರ್ಬೋದು, ಅಂಗವಿಕಲರಿರ್ಬೋದು, ಇವರಿಗೆಲ್ಲ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ಮಟ್ಟದಲ್ಲಿ, ರಾಜ್ಯ ಕಾನೂನು ಸೇವಾ ಸಮಿತಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಕಾನೂನು ಸೇವಾ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಇದರ ಉದ್ದೇಶ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಕಾನೂನಿನ ಅರಿವಿರಬೇಕು. ಆತನ ಮಕ್ಕಳಿಗೆ ಏನಾದರೂ ಚ್ಯುತಿ ಆದಾಗ ಅವನು ಎಲ್ಲಿ ಹೋಗಿ ಕಾನೂನಿನ ಬಾಗಿಲನ್ನು ಕಟ್ಟಬೇಕು, ಅವನಿಗೆ ಯಾರಿಂದ ನೆರವು ಸಿಗಬೇಕು, ಅವನು ಕೋರ್ಟ್ ಫೀ ಕಟ್ಟಬೇಕಾದ ಭಯ ಇರಬಾರ್ದು. ಉಚಿತ ಕಾನೂನಿನ ನೆರವನ್ನ ಸಮಿತಿಗಳು ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂತ ಕಾರ್ಯವನ್ನು ಮಾಡಬೇಕಿದೆ. ನಾವು ಮಾಡ್ತಾ ಇದ್ದೀವಿ. ಇಂಥ ಮಕ್ಕಳನ್ನ, ಶಾಲಾ ಕಾಲೇಜು ಮಕ್ಕಳನ್ನ ಕರ್ಕೊಂಡು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವುಗಳಿಗೆ ನಾವು ಕಾನೂನಿನ ಬಗ್ಗೆ ಮಾತುಗಳನ್ನ ಹೇಳಿದಾಗ ಅವ್ರು ಹೋಗಿ ಅಂತ ಯಾರ ಅವಶ್ಯಕತೆ ಇರುವ ಅಂತ ವ್ಯಕ್ತಿಗಳಿಗೆ ಅಂತ ನನ್ನ ಉದ್ದೇಶಕ್ಕೆ ನಾನೀಗ ಹೇಳಿದೆ, ಮಕ್ಕಳಿಗೆ ಉಚಿತ
ಇದು ಮಕ್ಕಳಿಗೆ ಕಡ್ಡಾಯವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶ ಸಂವಿಧಾನ. ಅದರ ಅದೇ ರೀತಿ ನೀವು ಹೋಗ್ಬಿಟ್ಟಿದ್ದೀರಾ, ಎಲ್ಲೋ ನಿಲ್ತೀರಲ್ವ, ಎಲ್ಲೋ ನಿಲ್ತೀರ, ಟಿವಿಲಿರೋ ಅಥವಾ ಫಿಲಮ್ನಲ್ಲಿ ನೋಡಿರ್ತೀರಲ್ವ, ಅವ್ರೇನು ಮಾಡ್ತಾರೆ, ಯಾವ ರೀತಿ ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ, ಅವ್ರ ಹತ್ರ ಯಾವ ರೀತಿ ಇರಬೇಕು ಮತ್ತು ಅವ್ರ ಮಾತು ಎಷ್ಟು ಗೌರವ ಇದೆ ಗೊತ್ತಿದೆಯಲ್ಲ ನಿಮಗೆಲ್ಲ, ಫಿಲಮಲ್ಲಿ ನೋಡಿರ್ತೀರ. ಅಂಥ ಒಬ್ಬ ನ್ಯಾಯಾಧೀಶರು ಮುಂದೆ ಬಂದುಬಿಟ್ಟು ನಿಮಗೆಲ್ಲ ಉದ್ದೇಶಿಸಿ ಕಾನೂನು ಯಾವ ರೀತಿ ಇದೆ, ನಮ್ಮ ಕಾನೂನು ಚೌಕಟ್ಟು ಏನಿದೆ, ನಮ್ಮ ಕರ್ತವ್ಯ ಏನಿದೆ ಮತ್ತು ಎಷ್ಟು ಕಾನೂನುಗಳಿದೆ, ನಾವು ಎಷ್ಟು ತಿಳ್ಕೊಳ್ಬೇಕು ಅನ್ನೋದನ್ನ ನಿಮಗೆಲ್ಲ ವಿವರಣೆ ಮಾಡ್ತೀವಿ. ಇದನ್ನು ಪಾಲಿಸ್ತೀರಲ್ವಾ? ಜೋರಾಗಿ ಹೇಳಿ. ಯಾಕೆ ಪಾಲಿಸಲ್ಲ ಅನ್ನೋ ಮೂವ್ಮೆಂಟ್ ಕಾಣ್ತದೆ. ಮೇಡಮ್ಗಳು ಭ್ರಷ್ಟಾಚಾರ ಚಾಲು ಮಾಡ್ತಾರೆ, ನಾವೇನಿಗೆ ತುಂಬ ಕೊಡ್ತಾ ಇದ್ದೀವಿ ಅಂತ ಆ ರೀತಿ ಕಾಣಿ ಬರ್ತಾ ಇದೆ. ಯಾರು ಫೋನ್ ಮಾಡಿದ್ದಾರೆ ಅದೇ ಇಟ್ಕೋಬೇಕು ಅಲ್ವಾ? ಆದ್ದರಿಂದ ಮಾನವ ಹಕ್ಕುಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಸೆಂಬರ್ 10ರಂದು ಒಂದು ಜಾರಿ ದಿವಸ, ಇದೇ 5 ದಿವಸ ಇದೆ. ಯಾವುದೋ ಮಾನವ ಹಕ್ಕುಗಳ ದಿನಾಚರಣೆ. ಯಾವ ಸ್ವಾತಂತ್ರ್ಯ ಬಂತು ಆಗಸ್ಟ್ 15ರಂದು ಆಚರಿಸ್ತೀವಿ. ಅದೇ ರೀತಿ ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10ರಂದು ನಾವು ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳಲ್ಲಿ ನಾವು ಆಚರಣೆ ಮಾಡ್ತೀವಿ. ಮತ್ತು ಅದರಿಂದ ನಾವು ಈ ತನಕ ಒಂದು 5 ದಿವಸ ಅಡ್ವಾನ್ಸ್ ಆಗಿ ಅಭಿನಂದನೆಗಳು. ಮತ್ತು ನಾವು ಈ ಸಂಸ್ಥೆ ಏನಕ್ಕೆ ನಾವು ಉತ್ತಾಗಿದ್ದೀವಿ ಅಂದರೆ ಮೇಡಮ್ ಬೇಸಿತ ಅಂತ ಹೇಳೋದು ಅರ್ಥ ಆಗಿಲ್ಲ, ಏನು ಕೇಳ್ತಾವ್ರಲ್ಲ, ಏನು ಬೇಸಿತ ಅಂದರೆ ನಾವು 75-78 ವರ್ಷ ಸ್ವಾತಂತ್ರ್ಯ ಬಂದರೂ ಕಾನೂನು ಇದೆ, ನಮ್ಮ ದೇಶದ ಕಾನೂನು ಇದೆ, ಚೌಕಟ್ಟು ಇದೆ. ಯಾವ ಕಾನೂನು ಚೌಕಟ್ಟು ನಾವು ದಿನನಿತ್ಯ ಕೆಲಸಗಳು ಮಾಡಬೇಕು ಅನ್ನೋದನ್ನು ಇವತ್ತು ಪರಿಸ್ಥಿತಿ ಆಗೋಗ್ತಿಲ್ಲ. ಯಾಕೆಂದರೆ 75-80 ವರ್ಷ ಆದರೂ ನಮ್ಮ ದೇಶದ ಕಾನೂನು ಇದೆ. ನನಗೆ ಏನು ಗೊತ್ತಿದೆ, ನನ್ನ ಕರ್ತವ್ಯ ಅನ್ನೋದು ಇಷ್ಟೇ ಗೊತ್ತಿದೆ. ಏನಾದರೂ ಗೊತ್ತಿಲ್ಲ ತಪ್ಪು ಮಾಡಿದೆ ಅಂತೇಳಿ ಜೈಲು ಹೋಗ್ತಾರೆ, ಶಿಕ್ಷೆ ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಮೊದಲು ತಿಳ್ಕೊಬೇಕು. ಆದ್ದರಿಂದ ಭ್ರಷ್ಟಾಚಾರ ಯಾವುದೇ ಅಧಿಕಾರಿ ಬಂದು ನಿಮ್ಮ ಹತ್ರ ಬಂದು ನಾವು ದುಡ್ಡು ಕೊಡೋಲ್ಲ, ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ? ನೀವು ಬೈಲೊಂದು ಜನ ಫೋನ್ ಮಾಡಿ ಕರೀತಾರ? ಹೋಗೋದು ಯಾರು? ನಾವೇ ಹೋಗೋದು. ಏನೋ ನಮ್ಮ ಜೈಲು ನನ್ನ ಕೈಗೆ ಸ್ವಲ್ಪ ಸರಿ ಸ್ವಲ್ಪ ಅದೇ ಕೆಲಸ ಕೊಡೋಣ ಅಲ್ವಾ? ಇಲ್ಲ ನಮಗೇನೋ ಹೋಗುತ್ತೆ ಅಥವಾ ಡಾಕ್ಯುಮೆಂಟ್ ಏನಿರಲ್ಲ, ಅದೆಲ್ಲ ಬಿಟ್ಕೊಟ್ರೆ ಅವ್ರು ಮಾಡ್ಬೋದು. ನಿಮ್ಮ ಡಾಕ್ಯುಮೆಂಟ್ ಇದ್ರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಆದ್ದರಿಂದ ಭ್ರಷ್ಟಾಚಾರ ಕೊಡ್ತೀವಿ. ಮತ್ತು ನಾವೇ ಅವ್ರಿಗೆ ಏನೋ ಲಂಚ ಕೊಟ್ಟು ಅವ್ರಿಗೆ ಭ್ರಷ್ಟಾಚಾರ ಮಾಡ್ತೀವಿ. ನಾವು ಇವತ್ತು ಕಾನೂನಿನಲ್ಲಿ ಲಂಚ ತಗೊಳ್ಳೋದಿಲ್ಲ, ಭ್ರಷ್ಟ ಕೊಡೋದು ಭ್ರಷ್ಟಾಚಾರ ಇದೆ, ಕೊಡೋದು ಕಾನೂನಿನಲ್ಲಿ ಶಿಕ್ಷೆ ಇದೆ. ಕಾನೂನಿಗೆ ಲಂಚ ಕೊಡೋದು ಶಿಕ್ಷೆ ಇದೆ, ತಗೊಳ್ಳೋದು ಶಿಕ್ಷೆ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ನಾವು ಈ ಜನತೆಗೆ ಈ ಭ್ರಷ್ಟಾಚಾರದ ಬಗ್ಗೆ ನಾವು ಕಾನೂನನ್ನು ಅರಿವು ಮಾಡೋದ್ರೆ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ನಾವು ಕಾನೂನು ಅರಿವು ಮಾಡೋದು ಎಕ್ಸಾಂಪಲ್ ಹೇಳ್ತೀವಿ, ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಕಾನೂನು ಇದೆ ಅಲ್ವಾ? DL ಇರಬೇಕು, LL ಇದು DL ಇರಬೇಕು, ಇನ್ಶೂರೆನ್ಸ್ ಇರಬೇಕು, ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ಮಾತ್ರ ನಿಮ್ಮ ಮನೆಯಿಂದ ಹೊರಗಡೆ ವೆಹಿಕಲ್ ತೊಗೊಳೋದು, ಕಾರ್ ಆಗಲಿ ಟೂ ವೀಲರ್ ಆಗಲಿ ತೊಗೊಳೋದು. ನೀವೇನು ಮಾಡ್ತೀರಾ? ಹೆಲ್ಮೆಟ್ ಹಾಕಲ್ಲ, ಏನೋ ಒಂದು ಶೋ ಮಾಡಬೇಕು, ಹೆಲ್ಮೆಟ್ ಹಾಕೋದು ಏನೋ ಒಂದು ಮರ್ಯಾದೆ ಕಡಿಮೆ ಅನ್ನೋದಕ್ಕೆ ನೀವು ಸುಮ್ಮನೆ ಹೋಗೋದು. ಮರ್ಯಾದೆ ಹೆಲ್ಮೆಟ್ ಹಾಕಿದ್ರೆ ನಾವು ಏನೋ ರೋಡ್ ಪಾಸ್ ಮಾಡ್ತಾರಲ್ಲ ನೆಕ್ಸ್ಟ್ ಡೇಟ್ ಅಂತಾರೆ, ಆ ಥರ ಹೋಗೋದು. ಯಾರು ಕೂಡ ಯಾವುದೇ ಕಚೇರಿಗೆ ಹೋಗೋದು ನಾವು ಅಲೋವ್ ಏನು ಮಾಡಬೇಕು? ಮೊದಲನೇದಾಗಿ ಮಾನವ ಹಕ್ಕುಗಳು ಅಥವಾ ಕಾನೂನು ಅರಿವನ್ನು ನೀವು ಶಾಲಾ ಕಾಲೇಜುಗಳಲ್ಲಾಗೋ ಅಥವಾ ನಿಮ್ಮ ಮಾತು ಕೇಳ್ತಾರೆ ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ ವಿನಾಯಕ್ ಎಸ್ ಭಟ್, ಪ್ರಾಂಶುಪಾಲರು ಡಾಕ್ಟರ್ AV ಬಾಲಿಕಾ ಕಾಲೇಜು, ಇವರಿಗೂ ಕೂಡ ನಮ್ಮ ಸಂಘಟನೆಯ